ನೀರಿನ ಮೇಲೆ ಕಲ್ಲಿನ ಬೆಟ್ಟಗಳು, ಮಧ್ಯೆ ಸಣ್ಣ ದಾರಿ ಮತ್ತು ನಾವು ಒಂದು ಸಣ್ಣ ಕಯಾಕ್ನಲ್ಲಿ. ಇದು ಸಾಮಾನ್ಯ ರೈಡ್ ಅಲ್ಲ, ಇದು ಪ್ರಕೃತಿಯೊಳಗೆ ಹೋಗೋ ಒಂದು ಸಾಹಸ. ಜೇಮ್ಸ್ ಬಾಂಡ್ ಐಲ್ಯಾಂಡ್ ಹತ್ತಿರ ಇದು ಕಂಪ್ಲೀಟ್ಲಿ ಬೇರೆ ಅನುಭವ. ನಾವು ಕಯಾಕ್ನಲ್ಲಿ ಕುಳಿತು ಪೆಡಲ್ ಹಿಡ್ಕೊಂಡು ಮುಂದೆ ಸಾಗ್ತೀವಿ. ನೀರಿನ ಮೇಲೆ ನಮ್ ದಾರಿ ನಾವು ಮಾಡ್ಕೊಳ್ತೀವಿ. ಸ್ಲೋ ಆಗಿ ಮುಂದೆ ಹೋಗ್ತಾ ಇದ್ದಂತೆ ಸುತ್ತಲಿನ ಕಲ್ಲಿನ ಬೆಟ್ಟಗಳು ಹತ್ತಿರವಾಗ್ತಾ ಬರುತ್ತವೆ. ಈ ಲೀಮ್‌ಸ್ಟೋನ್ ಸ್ಟ್ರಕ್ಚರ್ ನೋಡಿದ್ರೆ ಅವು ನ್ಯಾಚುರಲ್ ಆಗಿ ಹೇಗೆ ನಿರ್ಮಾಣವಾಗಿದ್ದೇವೆ ಅನ್ನೋದೇ ಆಶ್ಚರ್ಯ ಕೊಡುತ್ತೆ. ಮುಂದೆ ಹೋಗ್ತಾ ಇದ್ದಂತೆ ದಾರಿ ಇನ್ನೂ ನ್ಯಾರೋ ಆಗ್ತಾ ಬರುತ್ತದೆ. ಎರಡು ಕಡೆ ಕಲ್ಲಿನ ಗೋಡೆಗಳು, ಮಧ್ಯೆ ಕೇವಲ ಕಯಾಕ್ ಹೋಗುವಷ್ಟು ಜಾಗ. ನೀರಿನ ಮೇಲೆ ನಾವು ನಿಧಾನವಾಗಿ ಸ್ಲೈಡ್ ಆಗ್ತಾ ಹೋಗ್ತೀವಿ. ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಜಸ್ಟ್ ಸೈಲೆನ್ಸ್. ಈ ಜಾಗದಲ್ಲಿ ಒಂದು ಡಿಫ್ರೆಂಟ್ ಎನರ್ಜಿ ಫೀಲ್ ಆಗುತ್ತೆ. ಮುಂದೆ ಒಂದು ಕೇವ್ ಓಪನಿಂಗ್ ಕಾಣಿಸ್ತಿದೆ. ನಾವು ಅದ್ರೊಳಗೆ ಹೋಗ್ತೀವಿ. ಒಳಗೆ ಹೋದಂತೆ ಬೆಳಕು ಕಡಿಮೆಯಾಗ್ತಾ ಹೋಗುತ್ತದೆ. ಮೇಲೆ ಕಲ್ಲಿನ ಗುಹೆ, ಕೆಳಗೆ ನೀರು. ನಾವು ಕಯಾಕ್ನಲ್ಲಿ ಸ್ಲೋಲಿ ಮೂವ್ ಆಗ್ತಾ ಇದ್ದೇವೆ. ಈ ಕ್ಷಣ ಒಂದು ಅಡ್ವೆಂಚರ್ ಅನ್ನಿಸ್ತು. ಒಳಗೆ ಹೋಗಿದ್ದಾದ್ಮೇಲೆ ಸುತ್ತಲೂ ಕತ್ತಲು ಮತ್ತು ಸೈಲೆನ್ಸು. ನೀರಿನ ಸಣ್ಣ ಅಲೆಗಳ ಸದ್ದು ಮಾತ್ರ ಕೇಳಿಸುತ್ತದೆ. ಕೆಲವೊಮ್ಮೆ ಮೇಲಿಂದ ನೀರಿನ ಹನಿ ಬೀಳುತ್ತೆ. ಇದು ರಿಯಲ್ ವರ್ಲ್ಡಾ ಅಥವಾ ಮೂವಿ ಸೀನಾ ಅನ್ನೋ ಕನ್ಫ್ಯೂಷನ್ ಶುರುವಾಗುತ್ತೆ. ಸುತ್ತಲೂ ಸಂಪೂರ್ಣ ಶಾಂತಿ. ಕೇವಲ ಕಯಾಕ್ ನೀರನ್ನು ತಾಗೋ ಸಣ್ಣ ಶಬ್ದ ಮತ್ತು ಅಲೆಗಳು ನಿಧಾನವಾಗಿ ಬಂಡೆಗೆ ಒಡೆಯುವ ಶಬ್ದ. ಮೇಲೆ ನೋಡಿದ್ರೆ ದೊಡ್ಡ ಕಲ್ಲಿನ ಗುಹೆ. ಅದರ ರೂಪಗಳು ವಿಚಿತ್ರವಾಗಿರುತ್ತವೆ. ನೈಸರ್ಗಿಕವಾಗಿ ಲಕ್ಷಾಂತರ ವರ್ಷಗಳಲ್ಲಿ ರೂಪುಗೊಂಡಿವೆ. ಕೆಲವೊಮ್ಮೆ ಮೇಲಿಂದ ನೀರಿನ ಹನಿ ನಿಧಾನವಾಗಿ ಬೀಳುತ್ತೆ. ಅದು ನೀರಿನ ಮೇಲೆ ಬಿದ್ದಾಗ ಒಂದು ಸಣ್ಣ ಎಕೋ ತರ ಸದ್ದು ಕೇಳಿಸುತ್ತದೆ. ಆ ಸಣ್ಣ ಸದ್ದು ಕೂಡ ಇಲ್ಲಿ ದೊಡ್ಡದಾಗಿ ಅನಿಸ್ತದೆ. ಗಾಳಿ ಕೂಡ ತಂಪಾಗಿರುತ್ತದೆ. ಒಂದು ತಂಪಾದ ತೇವದ ವಾಸನೆ. ಇಲ್ಲಿ ಸಮಯ ನಿಧಾನವಾಗಿ ಸಾಗ್ತಿದೆ ಅನಿಸ್ತದೆ. ನಾವು ಮಾತಾಡೋದು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ಸೈಲೆಂಟ್ ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಫೀಲಿಂಗ್ ಬರುತ್ತೆ. ಆ ಕ್ಷಣದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾವು ನಿಜವಾಗಿಯೂ ಈ ಜಗತ್ತಲ್ಲಿ ಇದೀವ ಅಥವಾ ಒಂದು ಸಿನಿಮಾ ಸೀನ್? ಅಷ್ಟು ಅನ್ರಿಯಲ್ ಫೀಲ್ ಕೊಡುತ್ತೆ ಈ ಅನುಭವ. ಈ ತರಹದ ಜಾಗದಲ್ಲಿ ನಿಲ್ಲೋದು ಮನಸ್ಸಿಗೆ ಒಂದು ಕಾಮ್ ಫೀಲು, ಹೇಳಕೊಳ್ಳಲಾಗದ ಅನುಭವ. ಗುಹೆಯನ್ನು ನಿಧಾನವಾಗಿ ದಾಟಿ ಹೊರಗೆ ಬಂದ್ಮೇಲೆ ಹಠಾತ್ ಬೆಳಕು ಕಣ್ಣಿಗೆ ಬೀಳುತ್ತದೆ. ಒಳಗಿನ ಕತ್ತಲೆಯಿಂದ ಹೊರಗಿನ ಪ್ರಕಾಶಕ್ಕೆ ಬಂದಾಗ ಒಂದು ಕ್ಷಣ ಕಣ್ಣು ಅಡ್ಜಸ್ಟ್ ಆಗೋಕೆ ಸಮಯ ತೆಗೆದುಕೊಳ್ಳುತ್ತದೆ. ಮುಂದೆ ಮತ್ತೆ ಓಪನ್ ವಾಟರ್ ಕಾಣಿಸುತ್ತದೆ. ಸುತ್ತಲೂ ದೊಡ್ಡ ದೊಡ್ಡ ಲೀಮ್‌ಸ್ಟೋನ್ ಬೆಟ್ಟಗಳು ಆಕಾಶದ ಕಡೆ ಎದ್ದು ನಿಂತಿರುತ್ತವೆ. ಹೊರಗಿನ ಗಾಳಿ ಮುಖಕ್ಕೆ ತಾಗುತ್ತೆ, ಒಂದು ಫ್ರೆಶ್ ಫೀಲ್ ಕೊಡುತ್ತದೆ. ಒಳಗಿನ ಸೈಲೆನ್ಸ್ ನಂತರ ಇಲ್ಲಿ ಮತ್ತೆ ಪ್ರಕೃತಿಯ ಸೌಂಡ್ ಕೇಳಿಸುತ್ತದೆ. ನೀರಿನ ಅಲೆಗಳು, ಹಕ್ಕಿಗಳ ಸದ್ದು, ಒಂದು ರಿಲೀಫ್ ಫೀಲ್ ಆಗುತ್ತದೆ. ಆದ್ರೆ ಒಳಗಿನ ಅನುಭವಿಸಿದ ಆ ಕತ್ತಲೆ, ಆ ಶಾಂತಿ, ಒಂದು ಮಿಸ್ಟರಿಯಸ್ ಫೀಲಿಂಗು. ಎಲ್ಲ ನೋಡಿದ್ದಾದ್ಮೇಲೆ ನನಗೆ ಅಣ್ಣವರ ಗಂಧದ ಗುಡಿ ಫಿಲಂನ ಹಾಡ್ ನೆನಪಿಗೆ ಬಂತು. ವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಚಂದದ ಗುಡಿ ಗಂಧ. ಇದು ರೈಡ್ ಅಲ್ಲ, ಇದು ಪ್ರಕೃತಿಯೊಳಗೆ ಹೋಗಿ ನಮ್ಮನ್ನೇ ನಾವು ಕಂಡುಕೊಳ್ಳೋ ಪ್ರಯಾಣ. ಮುಂದಿನ ವಿಡಿಯೋದಲ್ಲಿ ಜೇಮ್ಸ್ ಬಾಂಡ್ ಐಲ್ಯಾಂಡ್ ತೋರಿಸ್ತೀನಿ, ಫಾಲೋ ಮಾಡ್ಕೊಳ್ಳಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.